ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಬಹು ನಿರೀಕ್ಷಿತ 4ರಿಂದ 5 ವರ್ಷ ಆದ್ರೂ ಕೂಡ ನೇಮಕಾತಿ ಆಗದೇ ಇರುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಈಗ ಆಗೈತಿ. ಇದು ನಿಮ್ದೊಂದು ಸುವರ್ಣ ಅವಕಾಶ, ಮತ್ತೆಂದು ಸಿಗಂಗಿಲ್ಲ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿನ ಮಾಡ್ತಾ ಇದ್ರೆ ಈ ಸಿಲೆಬಸ್ ನೋಟ್ಸ್ ತುಂಬಾ ಯೂಸ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಇಂಪಾರ್ಟೆಂಟ್ ಆಗಿ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಂಪ್ಲೀಟ್ ಆಗಿ ಇರ್ತಾವ. ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಓಲ್ಡ್ ಕ್ವಶನ್ ಪೇಪರ್ ಕಡಿಮೆ ಅಂದ್ರೆ ಒಂದು 30ರಿಂದ 50% ರಿಪೀಟೆಡ್ ಕ್ವಶನ್ ಗಳು ಬರ್ತಾವ. ನಿಮಗೆ ಇಲ್ಲಿ KSP ಕ್ವಶನ್ ಪೇಪರ್ ಕಳಿಸ್ತತಿ. ಅದೇ ರೀತಿ ನಿಮಗೆ ಇಲ್ಲಿ KA ನಡೆಸಿದ ವಿವಿಧ ಹುದ್ದೆಗಳದ್ದು SDA, FD ಅದು ಕೂಡ ಕ್ವಶನ್ ಪೇಪರ್ ಸಿಗ್ತಾವ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಹೊಸ ನೇಮಕಾತಿ ಆಗಿರ್ತದ. ಡೇಟ್ ಕೂಡ ನೋಡ್ಕೋರಿ. ಇಲ್ಲಿ 5/6/2026 ಅಂದ್ರ ಬಂದ ಅಫಿಷಿಯಲ್ ಆದ ಮಾಹಿತಿ. ವಿಷಯ ಏನೈತಪ್ಪ ಅಂತ ನೋಡಿದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕಿಯುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ 3395 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿಯನ್ನ ಮಾಡ್ಕೊಂಡೈತಿ. ನೇರ ನೇಮಕಾತಿ ಅಂದ್ರೆ ಎಕ್ಸಾಮ್ ಇರಲ್ಲ ಅಂತ ತಿಳ್ಕೊಬೇಡ್ರಿ, ಇದಕ್ಕೆ ಎಕ್ಸಾಮ್ ಇರುತ್ತೆ. ಬನ್ನಿ ಹಾಗಿದ್ರೆ ಎಷ್ಟು ಹುದ್ದೆಗಳಿದು ನಾನ್ HKಗೆ ಸಂಬಂಧಿಸಿದಂತೆ ಹುದ್ದೆಗಳಾಗಿರ್ತಾವ. HKದ್ದು ಬೇರೆ ಐತ್ರಿ, ನಾನ್ HKದ್ದು ಬೇರೆ ಐತಿ. ಒಟ್ಟಾರೆಯಾಗಿ 4100ವರೆಗೂ ಕೂಡ ನಿಮ್ದು ಹುದ್ದೆಗಳು ಖಾಲಿ ಅದಾವ. ಸ್ನೇಹಿತರಲ್ಲಿ ನೋಡ್ಕೋಬಹುದು, ಇದು ಸಿವಿಲ್ ಕಾನ್ಸ್ಟೇಬಲ್ ಆಯ್ತು. ಯಾವ್ದಪ್ಪ ಅಂದ್ರೆ ಇದು ಸಿವಿಲ್ ಕಾನ್ಸ್ಟೇಬಲ್ ಅಲ್ಲಿ ಖಾಲಿದ್ದ 4100 ಹುದ್ದೆಗಳು ಇವಾಗಿರ್ತಾವ. ಪೊಲೀಸ್ ಕಾನ್ಸ್ಟೇಬಲ್ ರೀ, ಇದು ವೇತನ ನೋಡ್ರಿ, ಇದು ಗ್ರಾಸ್ ಬೇಸಿಕ್ ಸ್ಯಾಲರಿ ಆಗಿರ್ತದ. ಗ್ರಾಸ್ ಎಷ್ಟು ಬರ್ತಾನ ಹಿಡಿಯೋದಾಗ ತಿಳಿಸ್ಕೊಡ್ತೀನಿ ಮತ್ತೆ ಮಾಡಿ. ಇಲ್ಲಿ ನೋಡ್ರಿ, ಯಾವುದೇ ರೀತಿಯ ಮೀಸಲಾತಿಯನ್ನ ಕೋರದೇ ಇರುವ ಅಂದ್ರೆ ನೇರ ಪುರುಷ ಹುದ್ದೆಗಳು 2266 ಹುದ್ದೆಗಳು ಖಾಲಿ ಅದಾವ. ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ 755 ಹುದ್ದೆಗಳು. ಅದೇ ರೀತಿ ಸೇವಾ ನಿರತ ಪುರುಷರಿಗೆ ಎಷ್ಟದಪ್ಪ ಅಂದ್ರ 257, ಸೇವಾ ನಿರತ ಮಹಿಳಾ ಅಭ್ಯರ್ಥಿಗಳಿಗೆ 82, ತೃತೀಯ ಲಿಂಗಗಳಿಗೆ 35 ಹುದ್ದೆಗಳು ಖಾಲಿ ಇರ್ತಾವ. ಒಟ್ಟಾರೆಯಾಗಿ ನಾನ್ HK ವೃಂದದಲ್ಲಿ 3395 ಹುದ್ದೆಗಳು ಖಾಲಿ ಇರ್ತಾವ. ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳ ಖಾಲಿ ಇದಾವತ್ತ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾರು ಕೂಡ ಬೇಗನೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಡ್ರಿ. ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸ್ಬೇಕಂತೇಳಿ ನಾನು ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋನ ಮಾಡಿ ತಿಳಿಸ್ತೀನಿ. ಅದು ಏನಾದ್ರೂ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ. ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸ್ಬೇಕಂತೇಳಿ ಮುಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಮಾಡಿ ತಿಳಿಸ್ತೇನೆ. ಹಾಗಿದ್ರೆ ಇದಕ್ಕೆ ವಿದ್ಯಾರ್ಹತೆ ಏನೈತಿ, ನಾ ಲಾಸ್ಟ್ ಟೈಮ್ ಕೂಡ ಹೇಳಿ, ಯಾವುದೇ ಒಂದು ಪೊಲೀಸ್ ನೇಮಕಾತಿ ಆಯ್ತಪ್ಪ ಅಂದ್ರ ಇನ್ನು ಮೇಲಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ, ಅದು ಸಿವಿಲ್ ಇರಲಿ, DR ಇರಲಿ, KSRP ಇರಲಿ, ಈಗ ಸದ್ಯಕ್ಕೆ PUC ಅಥವಾ ಅದರ ತಸ್ತಮಾನ. ಸ್ನೇಹಿತರೆ, ಸಾಕಷ್ಟು ಸಾರಿ ಕೂಡ ಹೇಳಿದ್ದೆ ನಾನು, ಡಿಪ್ಲೊಮಾದವರಿಗೆ ಯಾವುದೇ ರೀತಿಯ ಇಲ್ಲಿ ಏನಿದೆ NIS ಸರ್ಟಿಫಿಕೇಟ್ ಬೇಕಾಗಿಲ್ಲ. ಬಟ್ ಆದರೆ ಇಲ್ಲಿ ನೋಡ್ರಿ, 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಂದ್ರೆ ಇಂಗ್ಲಿಷ್, ಅಲ್ಲಿ ಕನ್ನಡ ಇರಂಗಿಲ್ರಿ, ಇಂಗ್ಲಿಷ್, ಹಿಂದಿ, ಸಂಸ್ಕೃತಿ ಇವೆಲ್ಲ ಭಾಷೆ ಇರ್ತಾವ. ಅದ್ರಾಗ ಒಂದು ಪೇಪರ್ ಅನ್ನ ತಗೋಬೇಕು ನೀವು ಅದ್ರಾಗ. ಮತ್ತು ಅದರ ಜೊತೆಗೆ ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣ ಆದ್ರೆ ಮಾತ್ರ ನೀವು ತಸ್ತಮಾನ ಅಂತ ಹೇಳಿದೆ. ಆಲ್ರೆಡಿ ಇದನ್ನ ಯಾವ ರೀತಿ ತೆಗಿಸ್ಬೇಕು ಅಂತ ಎಲ್ಲ ಮಾಹಿತಿನ ಕೊಟ್ಟಿನಿ. ಅದರಲ್ಲಿ ನೀವು ಆದಷ್ಟು ಇಂಗ್ಲಿಷ್ ಅನ್ನ ಫಸ್ಟ್ ಗೆ ಆಯ್ಕೆ ಮಾಡ್ಕೋರಿ. ನೆಕ್ಸ್ಟ್ ಸೋಸಿಯಾಲಜಿ ಇರುತ್ತಾ, ಹಿಸ್ಟ್ರಿ ಇರುತ್ತಾ, ಮತ್ತೆ ಎಕನಾಮಿಕ್ಸ್ ಎಲ್ಲ ಸಾಕಷ್ಟು ಇರ್ತಾವ. ಹಿಸ್ಟ್ರಿ ತಗೋರಿ, ಯಾಕಂದ್ರೆ ಹಿಸ್ಟ್ರಿ ನಿಮ್ಗೆಲ್ಲ ಓದಿದ್ದೇ ಇರ್ತದ. ಓಕೆ, ITI ಮುಗಿಸಿದ ಅಭ್ಯರ್ಥಿಗಳು ಕಂಪಲ್ಸರಿ NIOS ಸರ್ಟಿಫಿಕೇಟ್ ಇದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲು ಅರ್ಹತೆ ಪಡೆದಂಗ್ರ. ಇಲ್ಲ ಅಂದ್ರ ಅರ್ಜಿಯನ್ನ ತಗೋತೈತಿ, ಎಕ್ಸಾಮ್ ಪಾಸ್ ಆಕಿರಿ, ಫಿಸಿಕಲ್ ಬರುತ್ತಾ, ಮೆಡಿಕಲ್ ಬರುತ್ತಾ,
ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಿಮ್ಮ ಫೇಲ್ ಮಾಡಿ ಮನಿ ಕಳಿಸ್ತಾರ. ಇದು ಲಾಸ್ಟ್ ಟೈಮ್ ಸ್ವತಃ ಆಗಿದ್ದ ಅನುಭವ ಕೂಡ ಹೇಳಲಾಗೈತಿ ನಿಮ್ಗ. ಇನ್ನ ವಯೋಮಿತಿ ಸಡಿಲಿಕೆ ಬಗ್ಗೆ ಕೇಳಾಕತ್ತಿದ್ರಿ, ವಯಸ್ಸು ಎಷ್ಟೈತಪ್ಪ ಅಂತ ನೋಡಿದಾರೆ ಸ್ನೇಹಿತರಲ್ಲಿ ನೋಡ್ಕೋಬಹುದು. ಕನಿಷ್ಠ ವಯಸ್ಸು 18 ಕೊಟ್ಟಿದ್ದಾರ. ಅದೇ ರೀತಿ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ ರಿಲ್ಯಾಕ್ಸೇಷನ್ ಕೂಡ ಇರುತ್ತಾ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷದ ಇದು ವಯೋಮಿತಿ ಸಡಿಲಿಕೆಯನ್ನ ಯಾಡ್ ಮಾಡಿ ಆಗಿದ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ 2A 2B ಥರ್ಡ್ ಬಿ ಅಭ್ಯರ್ಥಿಗಳಿಗೆ 35 ವರ್ಷ. ಇನ್ನ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೆ 38 ವರ್ಷದವರೆಗೂ ಕೂಡ ಅರ್ಜಿಯನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಮತ್ತು ತೃತೀಯ ಲಿಂಗದವರು ಕೂಡ ಅರ್ಜಿಯನ್ನ ಇದಕ್ಕೆ ಸಲ್ಲಿಸಬಹುದು. ಇನ್ನ ಸೇವಾ ನಿರತ ಅಭ್ಯರ್ಥಿಗಳಿಗೆ ಏಜ್ ಎಷ್ಟೈತಪ್ಪ ಅಂದ್ರ ಇಲ್ಲಿ ಮಾಹಿತಿ ಕೂಡ ಇರ್ತೈತಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಸ್ನೇಹಿತರೆ ನೋಡ್ರಿ, ಅರ್ಜಿ ಸಲ್ಲಿಸಲು ಈ ಅಫಿಷಿಯಲ್ ಆದ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ಸಾರಿ ಇದು ಎಕ್ಸಾಮ ಕೆದವ್ರು ನಡ್ಸಾಕತ್ತಾರ, KSP ದವ್ರು ನಡ್ಸಾಕತ್ತಿಲ್ಲ, ಇದು ನೆನಪಿರ್ಲಿ. ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ನಾ ಅದನ್ನ ವಿಡಿಯೋ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಕೂಡ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಗ್ರೂಪಿಗೆ ಆಡ್ ಆದ್ರಪ್ಪ ಅಂದ್ರ ಪ್ರತಿಯೊಂದು ನೇಮಕಾತಿಗೆ ಸಂಬಂಧಿಸಿದಂತೆ ಅಪ್ಡೇಟ್ ಬರ್ತಾ ಇರ್ತಾವ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅವ್ರು ಹೇಳ್ಬಿಟ್ಟಾರ ಯಾವ್ದಾದ್ರು ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಯಾವುದೇ ಒಂದು ಜಿಲ್ಲೆಗೆ ನೀವು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8/6/2026 ಅರ್ಜಿ ಪ್ರಾರಂಭ ಆಗ್ತದ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ಕೂಡ ಅರ್ಜಿ ಸಲ್ಲಿಸಾಕ ಟೈಮ್ ಐತಿ. ಅದೇ ರೀತಿ ಅರ್ಜಿ ಶುಲ್ಕವನ್ನ ಬರ್ಸಾಕ ಒಂದ್ ದಿವಸ ಜಾಸ್ತಿ ಟೈಮ್ ಅನ್ನ ಕೊಟ್ಟಿರ್ತಾರ. ಇನ್ನ ವೇತನ ಅಂತೂ ಅಲ್ಲೇ ನೋಡಿದ್ರಿ. ಈಗ ಅರ್ಜಿ ಶುಲ್ಕವನ್ನ ನೋಡೋಣ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಅದೇ ರೀತಿ 2A 2B ಥರ್ಡ್ ಎ ಅಭ್ಯರ್ಥಿ ಅಥವಾ ಥರ್ಡ್ ಬಿ ಅಭ್ಯರ್ಥಿಗೆ 750 ರೂಪಾಯಿ ಇರುತ್ತಾ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಹಾಗೂ ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತ್ರಿ. ಇದು ಯಾವುದೇ ರೀತಿಯ ರಿಟರ್ನ್ಸ್ ಇರಂಗಿಲ್ಲ. ನೋಡ್ರಿ, ನೀವೇ ಇಲ್ಲಿ ಒಂದ್ಸಾರಿ ಯೋಚನೆ ಮಾಡ್ರಿ. ಇದಕ್ಕಿಂತ ದೊಡ್ಡ ಎಕ್ಸಾಮ್ ಅನ್ನು ನಡೆಸ್ತಾರ. SSC ಒಳಗಾಲಿ RRB ಒಳಗಾಲಿ. ಅಲ್ಲಿ RRB ಒಳಗ 500 ರೂಪಾಯಿ ತಗೊಂಡ್ರು ಕೂಡ ಎಕ್ಸಾಮ್ ಅಟೆಂಡ್ ಆದ್ರ 400 ರೂಪಾಯಿ ರಿಟರ್ನ್ ಮಾಡ್ತಾರ. ಹಾಗಿದ್ರೆ ತಗೊಂಡಿದ್ದು 100 ರೂಪಾಯಿ. ಇನ್ನ SSC ಒಳಗಂತೂ ಫಿಕ್ಸ್ 100 ರೂಪಾಯಿನೇ ಇರುತ್ತೆ. ನಮ್ ಸರ್ಕಾರ ನೋಡ್ರಿ ಯಾವ ಮನಿ ತಿನ್ನಾಕ್ ನಿಂತದತ್ತೆ ಇಲ್ಲೇ ಗೊತ್ತಾಗತ್ತ. ಓಕೆ, ಅದಕ್ಕೆ ಆಯ್ಕೆ ಪ್ರಕ್ರಿಯೆ ನೋಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವುದೇ ರೀತಿಯಲ್ಲಿ ಇಂಟರ್ವ್ಯೂ ಇರಲ್ಲ. ಕೇವಲ ಒಂದೇ ಒಂದು ಎಕ್ಸಾಮ್ ಇರುತ್ತಾ. ಈ ಸಾರಿ ಸ್ವಲ್ಪ ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ಕೂಡ ಮಾಡ್ತೀವಿ ಅಂತೇಳಿ ಸ್ವಲ್ಪ ಮಾಹಿತಿ ಐತಿ, ಇಲ್ಲಿ ನೋಡ್ಕೋರಿ. ಇಲ್ಲಿ ಐತಿ. ಓಕೆ, ಹಾಗಿದ್ರೆ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನೇನೆಲ್ಲಾ ವಿಷಯಗಳು ಇರ್ತಾವ ಸ್ನೇಹಿತರೆ, ಇದೇನೈತರಿ ಈ ಎಲ್ಲಾ ವಿಷಯ ಇರ್ತೈತಿ. ನಾ ಆಲ್ರೆಡಿ ನಿಮ್ಗ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ ಅಂದ ಅದ್ರೊಳಗೆ ಇದೆಲ್ಲಾ ವಿಷಯ ಕೂಡ ಐತಿ. ನಿಮ್ಗೆ ಈ ಪರೀಕ್ಷೆಗೆ ಏನೇನೆಲ್ಲ ಬೇಕಾದೆಲ್ಲಾ ಕೂಡ ಐತಿ. ಅದ್ರ ಜೊತೆಗೆ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾ ಅಂತ ಇದೆ. ಅಲ್ಲಿ ನಿಮಗೆ ಇದು KA ನಡೆಸೋದ ಕಾರಣಕ್ಕಾಗಿ KA ಕ್ವಶನ್ ಪೇಪರ್ ಕಳಿಸ್ತೀವಿ, ಮತ್ತೆ KSP ಕೂಡ 2 ಕೂಡ ಕ್ವಶನ್ ಪೇಪರ್ ನಿಮ್ಗೆ ಕಳಿಸ್ಲಾಗ್ತದ. ಸ್ನೇಹಿತರೆ ಇಲ್ಲಿ ನೋಡ್ರಿ, ಲಿಖಿತ ಪರೀಕ್ಷೆ ಒಂದೇ ಇರುತ್ತಾ. ಒಂದು ಕಡ್ಡಾಯ ಕನ್ನಡ, ಅದನ್ನ ನಂತರದಲ್ಲಿ ದಿನಾಂಕ ತಿಳಿಸಲಾಗದು ಅಂತ ಹೇಳ್ಯಾರ. ಅದನ್ನ ನೀವು 1 to 10th ಏನಾದ್ರೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ನೀವೇನ್ ಬರೆಯೋ ಅವಶ್ಯಕತೆ ಇರಂಗಿಲ್ಲ. ಹಾಗಿದ್ರೆ ಇಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತಾಪ ಅಂದ್ರ 100 ಪ್ರಶ್ನೆಗಳಿರ್ತಾವ, 100 ಅಂಕಗಳಿರ್ತಾವ, 90 ನಿಮಿಷಗಳ ಕಾಲ ಟೈಮ್ ಕೂಡ ಇರ್ತೈತಿ. ಲಿಖಿತ ಪರೀಕ್ಷೆ ನಡೆಯುವ ದಿನಾಂಕನ ಕೂಡ ಇಲ್ಲಿ ತಿಳಿಸ್ಯಾರ. 2/8/2026 ಲಿಖಿತ ಪರೀಕ್ಷೆ ನಡೀತಾ 10:30ರಿಂದ 12 ಗಂಟೆವರೆಗೂ ಕೂಡ ನಿಮ್ದು ಎಕ್ಸಾಮ್ ಇರುತ್ತಾ. ಸ್ನೇಹಿತರೆ, ಈಗಾದ್ರೂ ನೀವು ಸ್ಟಡಿಯನ್ನ ಮಾಡಾಕತ್ರ ಅಥವಾ ರಿವಿಷನ್ ಅನ್ನ ಮಾಡಾಕತ್ರ ಮಾತ್ರ ನೀವು ಇಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ಆಲ್ರೆಡಿ ನಾ ಹೇಳಿಲ್ಲ, ಅದರಲ್ಲಿ ನಿಮ್ಗೆ ಡೀಟೇಲ್ಸ್ ನೋಟ್ಸ್ ಕೂಡ ಐತಿ, ಶಾರ್ಟ್ ನೋಟ್ಸ್ ಕೂಡ ಐತಿ. ಶಾರ್ಟ್ ನೋಟ್ಸ್ ಏನಪ್ಪಾ ಅಂದ್ರ 1 ಲೈನ್ ಕ್ವಶನ್ಸ್ ಅದಾವ, ನಿಮ್ಗೆ ಡೀಟೇಲ್ಸ್ ಅದಾವ. 1 ಲೈನ್ ಅನ್ನ ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಬಹಳ ಹೆಲ್ಪ್ ಆಗತ್ತ. ರಿವಿಷನ್ ಪರ್ಪಸ್ ನೀವು ನೋಟ್ಸ್ ಅನ್ನ ಓದಕ್ ಹೋಗ್ಬೋದಾಗಿರ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಅಷ್ಟು ಕೂಡ ನಿಮ್ದು ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾಹಿತಿ ಆಗೈತಿ. ಇದ್ರ ಜೊತೆಗೆ ಇಲ್ಲಿ ಈ ಸಾರಿ OMR ದಲ್ಲಿ 4 ಆಪ್ಷನ್ಗಳಿರಲ್ಲ, 5 ಆಪ್ಷನ್ಗಳಿರ್ತಾವ. ಅದೇ ರೀತಿ 0.25 ನೆಗೆಟಿವ್ ಕೂಡ ಇರ್ತತಿ. ಇಲ್ಲಿ ನೀವು 4 ಪ್ರಶ್ನೆಗಳಿಗೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. 1 2 3 4 ಇವು ಆಪ್ಷನ್ಗಳಾಗಿರ್ತಾವ. ಇದರಲ್ಲಿ ನೀವು ಯಾವ್ದಾರ ಒಂದು ಪ್ರಶ್ನೆಯನ್ನ ಟಿಕ್ ಮಾಡ್ಬೇಕು. ಮಾಡದೇ ಇದ್ದಲ್ಲಿ ಲಾಸ್ಟಿಗೆ ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ 5 ನಿಮಿಷ ಟೈಮ್ ಕೊಡ್ತಾರ. ಅವಾಗ ಏನ್ ಮಾಡ್ಬೇಕು, 5ನೇದನ್ನ ನೀವು ಫಿಲ್ ಮಾಡಿ ಬರ್ಬೇಕು. ಈ ರೀತಿ ಯಾಕಪ್ಪ ಅಂದ್ರೆ ಇದು ಸರಿಯಾಗಿ ನೇಮಕಾತಿ ಪ್ರಾಧಿಕಾರಗಳು ಏನಪ್ಪಾ ಅಂದ್ರ ಯಾವ್ದೇ ರೀತಿ ಸ್ಕ್ಯಾಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಾಕತ್ತಾರ. ಇದು ಪ್ರಸನ್ನ ಸರ್ ಅಂತೂ ನಮ್ಮ ಕರ್ನಾಟಕದಲ್ಲಿ
ಯಾವುದೇ ಒಂದು ಪರೀಕ್ಷೆನ ನಡೆಸಿದ್ರು ಕೂಡ ಅದು ಅಷ್ಟೇ ಸದೃಢವಾಗಿ ನಡೆಸ್ತಾರೆ, ಯಾವುದೇ ರೀತಿ ಸ್ಕ್ಯಾಮ್ ಆಗಕ್ ಬಿಡಂಗಿಲ್ಲ. ಸೊ ಅದಕ್ಕಾಗಿ ಯಾರೆಲ್ಲ ನಾ ಹೇಳಿದ ಕ್ವಾಲಿಫಿಕೇಶನ್ ನ ಮುಗಿಸಿದ್ರೆ ಅದೇ ರೀತಿ ನಿಮ್ದು ಫಿಸಿಕಲಿ ಫಿಟ್ ಇದ್ರಂದ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಿರುತ್ತಪ್ಪ ಅಂದ್ರೆ ಫಿಸಿಕಲ್ ಇರುತ್ತಾ, ಫಿಸಿಕಲ್ ಗೆ ಸಂಬಂಧಿಸಿದಂತೆ ಏನೇನೆಲ್ಲ ಇರುತ್ತೆ ಅಂತ ನೋಡಿದ್ರೆ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಇದು ಎಲ್ಲರಿಗೂ ಕೂಡ ಇರೋದ್ರಿ ಆಯ್ತು. ಟೋಟಲ್ ಆಗಿ ನಿಮ್ದು ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿದ್ರೆ 168 ಸೆಂಟಿಮೀಟರ್ ಕನಿಷ್ಠ ಇರಬೇಕು. KSRP ಗೆ 170 ಇರುತ್ತೆ, ಇದಕ್ಕೆ ಮಾತ್ರ 168 ಇರುತ್ತಾ. ಎದೆ ಸುತ್ತಳತೆ ಎಷ್ಟು ಇರ್ಬೇಕಪ್ಪ ಅಂದ್ರ ನಿಮ್ದು 80 ಇದ್ರು ಕೂಡ ನಡೀತೈತಿ, ಬಟ್ ನೀವು ಎದೆ ಹಿಗ್ಗಿಸಿದಾಗ 86 ಕೂಡ ಬರ್ಲೇಬೇಕಾಗ್ತದ. ಇನ್ನ ಮಹಿಳಾ ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 157 ಸೆಂಟಿಮೀಟರ್, ತೂಕ 45 kg ಇರ್ಬೇಕು. ಇನ್ನ ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವವರಿಗೆ ಇಲ್ಲಿ ಮಾಹಿತಿ ಕೂಡ ಇರ್ತೈತಿ, ಸ್ಕ್ರೀನ್ ಶಾಟ್ ಅನ್ನ ಹೊಡ್ಕೋಬಹುದು. ಇದ್ರ ಜೊತೆಗೆ ಇದು ಹೋತಲ್ಲ ರನ್ನಿಂಗ್ ಕೂಡ ಇರುತ್ತ. ಇದಕ್ಕೆ ನೋಡಿದರೆ ಪುರುಷ ಅಭ್ಯರ್ಥಿ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ 1600 ಮೀಟರ್ಗಳ ರನ್ನಿಂಗ್ ಇರುತ್ತೆ. ಎಷ್ಟು ನಿಮಿಷ ಅಂದ್ರೆ 6 ನಿಮಿಷ 30 ಸೆಕೆಂಡ್ ಒಳಗೆ ಹೋಗಿ ರೀಚ್ ಆಗ್ಬೇಕು. ಫಸ್ಟ್ ಗೆ ರನ್ನಿಂಗ್ ಬಿಡ್ತಾರ, ರನ್ನಿಂಗ್ ಪಾಸ್ ಆದ ನಂತರ ಎತ್ತರ ಜಿಗಿತಾ ಇರ್ತಾ 1.20 ಮೀಟರ್ಗೆ ಕಡಿಮೆ ಇಲ್ಲದಂತೆ, ಅಥವಾ ನೀವು ಉದ್ದ ಜಿಗಿತೀನಿ ಅಂದ್ರ 3.80 ಮೀಟರ್ ಆದ್ರೂ ಕೂಡ ಜಿಗಿಬೇಕ್ರಿ. 3 ಚಾನ್ಸ್ ಇರ್ತಾವ, ರನ್ನಿಂಗ್ ಮಾತ್ರ ಒಂದ ಚಾನ್ಸ್ ಇರುತ್ತಾ. ಇನ್ನ ಗುಂಡು ಎಸೆತ ಕೂಡ ಇರುತ್ತಾ. 7.26 kg ಇರುವ ತೂಕದ ಗುಂಡನ್ನ ನೀವು 5.60 ಮೀಟರ್ಗೆ ಕಡಿಮೆ ಇಲ್ಲದಂತೆ ಅಥವಾ ಪಾಲಾಗದಂತೆ ನೀವು 3 ಚಾನ್ಸ್ಗಳ ಒಳಗೆ ಇದನ್ನ ರೀಚ್ ಮಾಡಿದ್ರೆ ನಿಮ್ದು ಕೂಡ ಫಿಸಿಕಲ್ ಪಾಸ್ ಆಗುತ್ತಾ. ಫಿಸಿಕಲ್ ಆದ್ರೆ ಆಮೇಲೆ ಇದಕ್ಕೆ ಸಂಬಂಧಿಸಿದಂತೆ ಮೆಡಿಕಲ್ ಇರುತ್ತಾ, ಮೆಡಿಕಲ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಆಮೇಲೆ ಡ್ಯೂಟಿಗೆ ಜಾಯ್ನ್ ಆಗೋದು, ಈ ರೀತಿ ಪ್ರೊಸೆಸ್ ಇರುತ್ತಾ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ಗಳ ಓಟ ಇರುತ್ತಾ, 2 ನಿಮಿಷ ಮೀರದಂತೆ. ಇನ್ನ ಅದೇ ರೀತಿ ಇದನ್ನ ಪಾಸ್ ಆದ್ಮೇಲೆ ಎತ್ತರ ಜಿಗಿತ ಇರುತ್ತಾ 0.90 ಮೀಟರ್, ಉದ್ದ ಜಿಗಿತ 2.50 ಮೀಟರ್. ಎರಡರಾಗ ಒಂದು ಪಾಸ್ ಆದ್ರ ಸಾಕ್ರಿ ಇದ್ರೊಳಗ. ಇನ್ನ ಅದೇ ರೀತಿ ಗುಂಡು ಎಸೆತ 4 kg ಇರುತ್ತಾ, 3.75 ಮೀಟರ್ಗೆ ಕಡಿಮೆ ಇಲ್ಲದಂತ ಇದನ್ನು ಕೂಡ ಹೋಗದ್ರೆ ನೀವು ಪಾಸ್ ಆದಂಗ. ಇದಾದ್ಮೇಲೆ ನೆಕ್ಸ್ಟ್ ಮೆಡಿಕಲ್ ಇರುತ್ತಾ. ಮೆಡಿಕಲ್ ಆದ್ಮೇಲೆ ಮೆಡಿಕಲ್ ಇದು ಏನಿದೆಯಲ್ಲ ಫಿಸಿಕಲ್ ಅನ್ನ 1:5 ಕರೀತಾರ್ರಿ. ಅದೇ ರೀತಿ ಮೆಡಿಕಲ್ ಅನ್ನ 1:1 ಕರೀತಾರ. ಈ ಆಲ್ಮೋಸ್ಟ್ ಎಲ್ಲ ಮೆಡಿಕಲ್ ಅನ್ನ ಪಾಸ್ ಆಗತ್ತಾರ. ಬಹಳ ಏನಾದ್ರು ಅವ್ರಿಗೆ ಕೊರತೆಗಳಿದ್ದಲ್ಲಿ ಮಾತ್ರ ಮೆಡಿಕಲ್ ಫೇಲ್ ಆಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಇದೆಲ್ಲಾ ನಿಮ್ದು ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಮಾಹಿತಿ ಆಗಿತ್ತು. ಇನ್ನು ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.